ಎಲ್ರಿಗೂ ನಮಸ್ತೆ. ನಾನು ನವ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜರ್ಮನ್ ಇಂಟರ್ವ್ಯೂ ಮಾಡುವಾಗ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ನನಗೆ ಡಿ ಎಮ್ ಮಾಡಿದ್ದಾರೆ ಮತ್ತು ಕಮೆಂಟಲ್ಲೂ ಹೇಳಿದ್ದಾರೆ ಯಾವ ಥರ ಇಂಟರ್ವ್ಯೂ ಕ್ವಶನ್ಸ್ ಇರುತ್ತೆ ಅಂತ. ಬಟ್ ನಾನು ಏನು ಪ್ರಾಕ್ಟೀಸ್ ಮಾಡಿದ್ದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಏನೇನು ಕ್ವಶನ್ಸ್ ಇದೆ ಅಂತ. ಬಟ್ ನಾನು ಅದಕ್ಕೆ ಜರ್ಮನಲ್ಲೆಲ್ಲ ಕ್ವಶನ್ ಬರೆದ್ಬಿಟ್ಟು ಆನ್ಸರ್ ಎಲ್ಲ ಮಾಡಿಟ್ಕೊಂಡಿದ್ದೆ. ಬಟ್ ಅದು ನನ್ನ ಹತ್ರ ಇವಾಗ ಸದ್ಯಕ್ಕಿಲ್ಲ, ನಾನು ಮನೇಲಿ ಇಟ್ಟಿದ್ದೀನಿ. ಬಟ್ ನಾನು ನಿಮಗೆ ಕ್ವಶನ್ಸ್ಗಳನ್ನ ತೋರಿಸ್ತೀನಿ ಇಂಗ್ಲೀಷಲ್ಲಿ ಮತ್ತು ಜರ್ಮನಲ್ಲಿ ಹೇಗಿರುತ್ತೆ ಅಂತ. ಅದನ್ನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಕ್ವಶನ್ಸ್ಗಳು ಕೇಳ್ಬೋದು ಅಂತ. ಬಟ್ ಅದನ್ನು ನೀವು ನಿಮ್ಮದೇ ಓನ್ ಆನ್ಸರ್ನ ನೀವು ಬರೆದು ನೋಟ್ ಮಾಡಿಟ್ಕೊಳ್ಳಿ, ಯಾವ ಕ್ವಶನ್ಸ್ಗೆ ಏನು ಆನ್ಸರ್ ಹೇಳ್ಬೇಕು ಅಂತ ಇದ್ದೀರಾ ಅಂತ. ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣ. ಮಾಕ್ ಇಂಟರ್ವ್ಯೂದು ಕ್ವಶನ್ಸ್ ಇದು. ನಾನೇನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಅದಕ್ಕೂ ಮುಂಚೆ ನಮಗೆ ಈ ಥರ ಎಲ್ಲ ನಮ್ಮ ಪ್ರಾಕ್ಟೀಸ್ ಮಾಡಿಸಿದ್ರು. ಆ ಕ್ವಶನ್ಸ್ ನನ್ನ ಹತ್ರ ಒಂದು PDF ಇತ್ತು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಮಾಕ್ ಇಂಟರ್ವ್ಯೂವಲ್ಲಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ನಾವೊಂದು ಕುತ್ಕೊಳ್ಳೋ ಪ್ಲೇಸ್ ಇರ್ಬೋದು, ಅದೊಂದು ಕ್ವೈಟ್ ಪ್ಲೇಸ್ ಆಗಿರಬೇಕು. ಬ್ಯಾಕ್ಗ್ರೌಂಡ್ ಯಾವುದೇ ಥರದ ನಾಯ್ಸ್ ಇಟ್ಕೋಬೇಡಿ. ಮತ್ತು ನಿಮ್ಮ ಕ್ಯಾಮ್ರಾ ಯಾವಾಗಲೂ ನೀಟಾಗಿ ಆನಲ್ಲೇ ಇಟ್ಟಿರಿ. ಇಂಟರ್ವ್ಯೂ ಮಾಡುವಾಗ ಟೋಟಲ್ಲು ನಿಮಗೆ ಫಸ್ಟು ಒಂದು ಚಿಕ್ಕ ಇಂಟರ್ವ್ಯೂ ನಡೆಯುತ್ತೆ. ಅದು ಕೆನೆನ್ಸು ಲರ್ನನ್ ಅಂತ, ಜಸ್ಟ್ ಒಬ್ಬರು ಇರ್ತಾರೆ, ಅವ್ರ ಜೊತೆ ನೀವು ಮಾತಾಡ್ತೀರಾ. ಮತ್ತು ನಿಮ್ಮ ಕಂಪ್ನಿಯಿಂದ ಯಾರು ಏಜೆನ್ಸ್ ಇರ್ತಾರೆ ಅವರೊಬ್ಬರು ಇರ್ತಾರೆ ಅಷ್ಟೇ. ಅದು ನೀವು ಇಂಗ್ಲೀಷಲ್ಲೂ ಮಾತಾಡ್ಬೋದು, ಜರ್ಮನಲ್ಲಿ ನಿಮ್ಗೆ ಓಕೆ ಅಂದರೆ ಜರ್ಮನಲ್ಲಿ ಮಾತಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು ಮೇನ್ ಇಂಟರ್ವ್ಯೂ ನಡೆಯುತ್ತೆ. ಆಗ ನೀವು ಈ ಕ್ವಶನ್ಸ್ನೆಲ್ಲ ಅವ್ರು ನಿಮ್ಗೆ ಕೇಳ್ತಾರೆ. ಆ ಕ್ವಶನ್ಸ್ನ ನಿಮ್ಗೆ ಹೇಳ್ತಾರೆ. ಅವರು ಕೇಳ್ಬೋದಂತಹ ಕ್ವಶನ್ಗಳು ಯಾವ್ಯಾವುದು ನೋಡೋಣ ಬನ್ನಿ. ಜರ್ಮನ್ ಇಂಟರ್ವ್ಯೂವಲ್ಲಿ ಏನೇನೆಲ್ಲ ಕ್ವಶನ್ ಕೇಳ್ತಾರೆ ಅಂತ. ಇದು ಮೇಯ್ನ್ ಇಂಟರ್ವ್ಯೂ ಕ್ವಶನ್ಸ್ ನಾನು ಹೇಳ್ತಾ ಇರೋದು ನಿಮಗೆ. ಫಸ್ಟಿಗೆ ಒಂದು ನಿಮಗೆ ಕೆನನ್ ಲರ್ನನ್ ಅಂತ ಒಂದು ಚಿಕ್ಕ ಇಂಟರ್ವ್ಯೂ ಇರುತ್ತೆ. ಜಸ್ಟು ನಿಮ್ಮ ಬಗ್ಗೆ ನಿಮ್ಮದು ಫುಲ್ ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಆಮೇಲೆ ಇದಿರುತ್ತೆ. ಇದು ನೋಡೋಣ ಏನೇನು ಕ್ವಶನ್ಸ್ಗಳಿದೆ ಅಂದ್ಬಿಟ್ಟು. ಸೊ ಪ್ರಾಬಬಲ್ ಆಗಿ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು ಅಂತ. ಫಸ್ಟಿಗೆ ನಿಮಗೆ ನೀವು ಆ್ಯಕ್ಚುಲಿ ಇದು ಫಾರ್ಮಲ್ ಇಂಟರ್ವ್ಯೂ ಆಗಿರೋದ್ರಿಂದ ನೀವು ಜಸ್ಟು ಸ್ಟಾರ್ಟಿಂಗೇ ಹಲೋ ಅಂತೆಲ್ಲ ಹೇಳ್ಬಾರ್ದು. ಜಸ್ಟ್ ಗುಟನ್ ಟಾಗ್ ಅಂತ ಹೇಳಿ. ಫಾರ್ಮಲ್ ಇವಾಗ ಹೇಗೆ ನಾವು ಕನ್ನಡದಲ್ಲಿ ನಮಸ್ತೆ ಅಂತ ಹೇಳ್ತೀವಿ ಅದೇ ಥರ ಫಾರ್ಮಲಾಗಿ ನಾವು ಜರ್ಮನಲ್ಲಿ ಗುಟನ್ ಟಾಗ್ ಅಂತ ಯೂಸ್ ಮಾಡ್ತಾರೆ. ಗುಟನ್ ಟಾಗ್ ಅಂದರೆ ನಮಸ್ತೆನೂ ಆಗುತ್ತೆ, ಮತ್ತು ಇನ್ನೊಂದು ಗುಟನ್ ಟಾಗ್ ಬಂದರೂ ಮಧ್ಯಾಹ್ನ ಆಫ್ಟರ್ನೂನ್ಗೂ ಗುಟನ್ ಟಾಗ್ ಅಂತಲೂ ಕರೀತಾರೆ. ಅದು ಫಸ್ಟಿಗೆ ಇವಾಗ ಮೀಟ್ ಆಗ್ತಾರೆ ಆವಾಗ ಜಸ್ಟ್ ಹಲೋ ವಿ ಗೆಟ್ ಎಸ್ ಟಿ ಆರ್ ಅಂತ ಜಸ್ಟ್ ಇದು ಈ ಥರ ಕೇಳೋದಕ್ಕಿಂತ ಫಾರ್ಮಲಾಗಿ ಕೇಳ್ತೀವಿ. ವಿ ಗೆಟ್ ಎಸ್ ಇನ್ನೇನಂತನೂ ಫಾರ್ಮಲಾಗಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಅವರು ಕೇಳಿದಾಗ ನೀವು ಹೇಗಿದ್ದೀರಾ ಅಂತ ನೀವು ಕೇಳ್ತಾರೆ. ಅವರು ವಿ ಗೆಟ್ ಎಸ್ ಡಿ ಆರ್ ಅಂತ ಕೇಳ್ಬೋದು, ಇಲ್ಲ ವಿ ಗೆಟ್ ಎಸ್ ಇನ್ನೇನು ಅಂತ ಕೇಳ್ಬೋದು. ಆಗ ನೀವು ಇಶ್ ಬಿನ್ ಗುಡ್ ಅಂತ ದಯವಿಟ್ಟು ಹೇಳ್ಬೇಡಿ, ಯಾಕಂದರೆ ಸುಮಾರು ಜನ ಅದೇ ತಪ್ಪು ಮಾಡೋದು. ನಾವಿಲ್ಲಿ ಮಿಯರ್ ಗೆಟ್ಸ್ ಇಲ್ಲೇನಿದೆ ಮಿಯರ್ ಗೆಟ್ಸ್ ಗುಡ್ ಅಂತ ಏನಿದೆ ಅದನ್ನು ನಾವು ಹೇಳಬೇಕು. ಮಿಯರ್ ಗೆಟ್ಸ್ ಗುಡ್ ಒಂದು ಅಂಕ ಅಂತ ಹೇಳಿ, ಅಂದರೆ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಅಂತ. ಅದಾದಮೇಲೆ ನೀವು ಅವ್ರನ್ನ ಕೇಳಬೇಕು ನೀವು ಹೇಗಿದ್ದೀರಾ ಅಂತ. ಅದನ್ನು ನಾವು ಜರ್ಮನಲ್ಲಿ ಇನ್ನೇನಂತ ಅಂದರೆ ಫಾರ್ಮಲಾಗಿ ಕೇಳೋದು. ನೀವು ಇನ್ಫಾರ್ಮಲಾಗಿ ಇಯರ್ ಅಂತಲೂ ಕೇಳ್ಬೋದು. ಆ ಥರ ಈ ಥರ ಸ್ಟಾರ್ಟಿಂಗ್ ಕ್ವಶನ್ ನಿಮ್ಗೆ ಕೇಳ್ತಾರೆ, ವಿ ಗೆಟ್ ಎಸ್ ಡಿ ಔಡ ವಿ ಗೆಟ್ ಎಸ್ ಇನ್ನೇನಂತ ಆ ಕ್ವಶನ್ನು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕ್ವಶನ್ನೇ ನಿಮಗೆ ಅವ್ರು ಹೆಂಗೆ ಕೇಳ್ತಾರೆ ಅಂದರೆ ನೀವು ಯಾವುದರಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಓಕೆ ಅಂತ ನಿಮ್ಗೆ ಕ್ವಶನ್ ಕೇಳ್ತಾರೆ, ಜರ್ಮನ್ ಅಥವಾ ಇಂಗ್ಲೀಷ್ ಓಕೆ ಅಂತ. ಬಟ್ ನೀವು ಜರ್ಮನಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ಪ್ರಿಫರ್ ಮಾಡೋದು ಜರ್ಮನಲ್ಲೇ ಸ್ಟಾರ್ಟ್ ಮಾಡಿ ಅಂತ. ಏಕೆಂದರೆ ಓಕೆ ನೀವು ಜರ್ಮನ್ ಮಾತಾಡೋದು ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನೀವು ಮಾತಾಡೋಕ್ಕೆ ಬರುತ್ತೆ ಅಂತ. ಬಟ್ ಇದನ್ನು ನೀವು ನಿಮ್ಮ ಇಂಟ್ರೊಡಕ್ಷನ್ಗೆ ಹೇಳುವಾಗ ಇಷ್ಟು ಎಲ್ಲ ಟೋಟಲ್ ಇಲ್ಲೇನು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಇದು ಫೋರ್ಸ್ಟೆಲಿಂಗ್ ಅಂದರೆ ಇಂಟ್ರೊಡಕ್ಷನ್ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು. ಇಲ್ಲಿ ಈ ಕ್ವಶನ್ ಕೇಳ್ಬೋದು ಅವರು. ಸ್ಪ್ರೆಷನ್ ಸಿ ಬಿಟೆ ಯುಬರ್ ದೀಸ ಪುಂಕ್ಟ ಇನ್ ಇಯರರ್ ಫೋರ್ಸ್ಟೆಲಿಂಗ್ ಅಂದರೆ ಈ ಥರ ನಮ್ಮದು ಫೋರ್ಸ್ಟೆಲಿಂಗ್ ನಾವು ಇಂಟ್ರೊಡಕ್ಷನ್ ಮಾಡುವಾಗ ಇಷ್ಟು ಪಾಯಿಂಟ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಒಂದು ನಿಮ್ಮ ಹೆಸರು, ಇನ್ನೊಂದು ನಾಮ, ಎರಡನೇದು ಆಲ್ಟರ್ ಅಂದರೆ ಏಜು ಯಾವುದು ಇರುತ್ತೆ ನಿಮ್ಮದು ಆ ಏಜ್ ಹೇಳ್ಬೋದು. ಆಮೇಲೆ ಹೋನಾಟ್ ಅಂದರೆ ಯಾವ ಪ್ಲೇಸಲ್ಲಿ ಇದ್ದೀರಾ ಅಂತ, ಮತ್ತು ಐಮಟಾಳ್ ನೀವು ಎಲ್ಲಿ ನಿಮ್ಮದು ಕಂಟ್ರಿ ಯಾವುದು ಅಂತ, ಮತ್ತು ನೀವು ಸ್ಟೂಡಿಯಂ ಏನು ಓದಿದ್ದೀರಾ ಅಂತ, ಮತ್ತು ಬೆರು ಸೆರ್ಫಾರ್ಮ್ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕೆಲಸದ ಬಗ್ಗೆ ಅದು ಹೇಳ್ಬೋದು. ಮತ್ತು ಅಪ್ಟೈಲುಂಗನ್
ಇನ್ ದೆನನ್ ಸಿ ಶೋನ್ಗೆ ಆರ್ಬೈಟೆಡ್ ಹಬನ್. ಅಂದರೆ ಅಪ್ಟೈಲುಂಗನ್ ಅಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ. ಮತ್ತು ಐನ್ಬಿಷನ್ ಯುಬ ಫಾಮಿಲಿ, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ. ಯು ಬಂದ್ಬಿಟ್ಟು ಉಮ್ಲೋಟ್ ಹಾಕಿ BER ಆ ಥರ ಬರ್ತಿಲ್ಲ, ನಂಗೆ ಚೇಂಜ್ ಮಾಡೋಕ್ಕೆ ಬರ್ತಾ ಇಲ್ಲ, ಟೈಪ್ ಮಾಡೋಕ್ಕೂ ಬರ್ತಾ ಇಲ್ಲ. ಇದು ಜಸ್ಟ್ ಇದೊಂದು PDF ಓಪನ್ ಮಾಡ್ಕೊಂಡಿದ್ದೀನಿ. ಬಟ್ ಐನ್ಬಿಷನ್ ಯುಬ ಫಾಮಿಲಿಯಾ ಅಂತ ಕೇಳ್ತಾರೆ. ಈ ಫ್ಯಾಮಿಲಿ ವರ್ಡ್ ಯೂಸ್ ಮಾಡುವಾಗ ಪ್ರೊನೌನ್ಸಿಯೇಷನ್ ಪ್ರಾಪರಾಗಿ ಮಾತಾಡಿ. ಫ್ಯಾಮಿಲಿಯಾ ಅಲ್ಲ, ಅದು ಜರ್ಮನಲ್ಲಿ ಫಾಮಿಲಿಯಾ ಅಂತ ಬರುತ್ತೆ. ಆ ಥರ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಕೇಳ್ತಾರೆ, ಮತ್ತು ನಿಮ್ಮ ಹಾಬೀಸ್ ಬಗ್ಗೆ. ಇಷ್ಟು ಎಲ್ಲ ಪಾಯಿಂಟ್ಸ್ನ ಒಂದು ತುಂಬ ನೋಟ್ ಮಾಡಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟು ಎಲ್ಲ ಪಾಯಿಂಟ್ಸ್ ಇರಬೇಕು ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್. ಜಸ್ಟು ಒಂದು ಸೆಂಟೆನ್ಸ್ 2 ಸೆಂಟೆನ್ಸ್ ಇದ್ದರೆ ಸಾಕು. ಫಾರ್ ಎಕ್ಸಾಂಪಲ್ ಇವಾಗ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಶ್ಬಿನ್ ನವ್ಯ ಅಂತ ಹೇಳ್ಬೋದು, ಅಥವಾ ಹೈಸೆ ನವ್ಯ ಅಂತಲೂ ಹೇಳ್ಬೋದು. ನಾನು ಫುಲ್ ಹೆಸ್ರು ಹೇಳಬೇಕು, ಇಶ್ಬಿನ್ ನವ್ಯ, ಇಶ್ಬಿನ್ ಜೋಜೋ ಹಾಲ್ಟ್ ಪೇಸ್ಟ್ ಒಂದು ಆ ಥರ. ಅಂದರೆ ich bin zum Beispiel, ich bin 23 Jahre alt, ich wohne in Schleswig, ich komme aus Indien, ich habe Krankenpfleger, Studium oder Krankenpflegers. ಇದು BSc ನರ್ಸಿಂಗಿಗೆ ಸಮ್ಟೈಮ್ಸ್ ಕ್ರಾಫ್ಟ್ ಅಂತಲೂ ಕರೀತಾರೆ, ಸಮ್ಟೈಮ್ಸು ಫ್ಲೇಗರ್ ಫಾರ್ ಕ್ರಾಫ್ಟ್ ಅಂತಲೂ ಬರುತ್ತೆ. ಆ ಥರ ಎಲ್ಲ ನಾವು ಅದನ್ನು ಇಶಾಬ ಕ್ರಾಂಕನ್ ಸ್ಟುಡಿಯಟ್ ಆ ಥರ ಇಶ್ಬಿನ್ ಕ್ರಾಂಕನ್ ಫೆಸ್ಟರ್ ಫನ್ ಬೆರೂಫ್ ಮತ್ತು ಇಶಾಬ ಕೈನಾ ಬೆರೂಫ್ ಎರ್ಫಾರುಂಗ್ ಆ ಥರ. ನಿಮಗೆ ಎರ್ಫಾರುಂಗ್ ಇದ್ದರೆ ಎರ್ಫಾರುಂಗ್ ಇದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ. ಆ ಥರ ಯಾವ ಅಪ್ಟೈಲುಂಗ್ ಈ ಥರ ಎಲ್ಲ ನಿಮ್ಮದು ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ ಮಾಡ್ಕೊಳ್ಳಿ. ಆ ಪ್ಯಾರಾಗ್ರಾಫ್ ಮಾಡಿಕೊಂಡು ನೀವು ಈ ಥರನ ಮಾತಾಡಿ, ಅದೊಂದು ಬರುತ್ತೆ. ಅದಾದಮೇಲೆ ಇಲ್ಲಿ ಈ ಕ್ವಶನ್ನೇ ನಮಗೆ ಕೇಳೋದು. ಈ ಇಷ್ಟು ಏನು 9 ಪಾಯಿಂಟ್ಸ್ ಇದೆ, ಅದು ಕ್ವಶನಾಗ ಅವ್ರು ಏನು ಕೇಳ್ತಾರೆ, ಕ್ಯೋನನ್ಸಿ ಯೂನ್ಸ್ ಕೂರ್ಸ್ ಫೋರ್ಸ್ಟೆಲನ್ ಈ ಕ್ವಶನ್ ಕೇಳ್ತಾರೆ. ಆಗ ನೀವು ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಇದೇನಿದೆ ಇದೆಲ್ಲ ಮಾಡಬೇಕಾಗುತ್ತೆ. ಅದಾದಮೇಲೆ ಇಷ್ಟು ಏನಿದೆ ಇದನ್ನು ಒಂದೊಂದಾಗಿ ಕ್ವಶನ್ ಕೇಳ್ತಾ ಹೋಗ್ತಾರೆ. ವಿ ಫೀಲ ಯಾರ ಬೆರು ಸೆರ್ಫಾರುಂಗ್ ಇಂದೆ ಕ್ರಾಂಕನ್ ಫ್ಲೇಗ ಹಾಬನ್ಸಿ. ಅಂದರೆ ಈ ಕ್ವಶನ್ ಏನಂದರೆ ನಿಮಗೆ ಎಷ್ಟು ವರ್ಷ ನಿಮಗೆ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಅದಕ್ಕೆ ಎಲ್ಲಕ್ಕೂ ಒಂದು ಸ್ಮಾಲ್ ಒಂದು 2 ಸೆಂಟೆನ್ಸು 3 ಸೆಂಟೆನ್ಸ್ ಬರೆದಿಟ್ಕೊಳ್ಳಿ. ಆ ಕ್ವಶನ್ ಕೆಳಗಡೆ ಏನು ಆನ್ಸರ್ ಮಾಡಬೇಕು ಅಂತ ಇದ್ದೀರಾ, ಜಸ್ಟ್ ನೀವು ಟ್ರಾನ್ಸ್ಲೇಟ್ ಎಲ್ಲ ಮಾಡಿಕೊಂಡು ನೀವೇನು ಹೇಳ್ಬೇಕಂತ ಇದ್ದೀರಾ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಜರ್ಮನಲ್ಲೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಮತ್ತು ಇದು ಇನ್ ವೆಲ್ಚಮ್ ಅಪ್ಟೈಲುಂಗನ್ ಹಾಬನ್ಸಿ ಗೆ ಆರ್ಬೈಟೆಡ್ ಉಂಡ್ ವಾಸ್ ವಾರನ್ ಹಿಯರ ಟೇಗ್ಲಿಷನ್ ಆಫ್ ಕಾರ್ಬನ್. ಅಂದರೆ ಈ ಕ್ವಶನ್ ಏನಪ್ಪ ಅಂದರೆ ಆಫ್ ಕಾರ್ಬನ್. ಇಲ್ಲೇನಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಿದ್ರಿ ಮತ್ತು ಅಲ್ಲಿ ಯಾವ ಕೆಲಸ ಮಾಡ್ತಾಯಿದ್ರಿ. ಟೇಗ್ಲಿಷನ್ ಅಂದರೆ ಟೇಗ್ಲಿಷನ್ ಆಫ್ ಕಾರ್ಬನ್ ಅಂದರೆ ಅಲ್ಲಿ ಡೈಲಿ ನೀವು ಮಾಡ್ತಾ ಇದ್ದಂತಹ ಕೆಲಸ ಯಾವುದು ಅಂತ. ಇದು ಈ ಕ್ವಶನ್ಸ್ ಬಂದ್ಬಿಟ್ಟು. ಈ 5th ಕ್ವಶನ್ ಹೇಳಿದ್ನಲ್ಲ, ಅದು ನೀವು ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀರಾ ಮತ್ತು ಅಲ್ಲಿ ಏನೇನು ಕೆಲಸ ಮಾಡ್ತಿದ್ರಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು NICU ಕೆಲಸ ಮಾಡ್ತಿದ್ದೆ ಮುಂಚೆ. ಅಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಬೇಬಿದು ನೋಡ್ಕೊಳ್ಳೋದು, ಈ ಮೆಡಿಷನ್ಸ್ ಕೊಡೋದ್ರಿಂದ ಇರ್ಬೋದು, ಕೆನ್ಲ ಹಾಕೋದು, ಮತ್ತು ಏನೆಲ್ಲ ನಾವು ಕೆಲಸಗಳು ಮಾಡ್ತೀವಿ ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಫೀಡ್ ಮಾಡೋದು ಅದೆಲ್ಲನೂ ಎಕ್ಸ್ಪ್ಲೈನ್ ಮಾಡಬೇಕು. ಆ ಥರ ನೀವೇನು ಕೆಲಸ ಮಾಡ್ತೀರಾ ಯಾವ ಡಿಪಾರ್ಟ್ಮೆಂಟ್ಗೆ, ಅದು ಆ ಕ್ವಶನ್. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಕ್ಯೋನನ್ಸಿ ಉನ್ಸ್ ಫಾನ್ ಐನರ್ schwierigen Situationen herzählen, mit der sie bei der Arbeit konfrontiert waren und wie sie damit umgegangen sind. ಇದಂದರೆ ನೀವು ನಿಮ್ಮ ಕೆಲಸ ಮಾಡುವಾಗ ಯಾವುದಾದ್ರೂ ಡಿಫಿಕಲ್ಟು ಕಷ್ಟ ಸಿಚುವೇಶನ್ ಇದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಮತ್ತು ಆ ಥರ ಇರುವಾಗ ನೀವು ಹೇಗೆ ಅದನ್ನು ಸಾಲ್ವ್ ಮಾಡ್ತೀರಾ ಅನ್ನೋದು ಈ ಕ್ವಶನ್ನು. ಇದನ್ನು ಆಲ್ಮೋಸ್ಟ್ ಕೇಳಲ್ಲ, ಸಮ್ಟೈಮ್ಸ್ ಕೇಳ್ಬೋದು, ಸಮ್ಟೈಮ್ಸ್ ಕೇಳಲ್ಲ ಈ ಕ್ವಶನ್ನು. ಮತ್ತು ಇನ್ನೊಂದು 6th, können Sie uns etwas über Ihre Familie erzählen? Möchten Sie, dass Sie in Zukunft zu Ihnen nach Deutschland kommen? ಅಂದರೆ ಫಸ್ಟ್ ಕ್ವಶನ್ ಇದು ಏನಪ್ಪ ಇಲ್ಲಿವರೆಗೂ ಅಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನನಗೆ ಈ ಕ್ವಶನ್ ಕೇಳಿದರು, ನಿಮ್ಮ ಫ್ಯಾಮಿಲಿಲಿ ಯಾರೆಲ್ಲ ಇದ್ದಾರೆ ಅದನ್ನು ಎಲ್ಲ ಕ್ವಶನ್ ಕೇಳಿದರು. ಮತ್ತು ಏನು ಕೆಲಸ ಮಾಡ್ತಿದ್ದಾರೆ ಅಂತಲೂ ಅದನ್ನು ಕೇಳಿದರು. ಅಂದರೆ
ಏನಪ್ಪ ಅಂದರೆ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ, ಅಮ್ಮ ಏನು ಕೆಲಸ ಮಾಡ್ತಾರೆ, ನಿನ್ನ ತಂಗಿ ತಮ್ಮ ಅವರೆಲ್ಲ ಏನು ಓದ್ತಾ ಇದ್ದಾರೆ, ಅದನ್ನು ಎಲ್ಲ ಕ್ವಶನ್ ಕೇಳಿದರು, ಅದು ಹೇಳಬೇಕು. ಮತ್ತು ಮೆಸ್ಟೆನ್ಸ್ ದ ಸಿನ್ ಸುಕುಂಫ್ಟ್ ಝು ಇನ್ನೇನು ನಾಕ್ ಡಾಸ್ಟೆಂಡ್ ಕಾಮನ್ ಅಂದರೆ ನಿಮ್ಮ ಫ್ಯಾಮಿಲಿನೂ ಏನಾದರೂ ನಿಮ್ಮ ಜರ್ಮನಿ ಕರ್ಕೊಂಬರ್ಬೇಕಾ ಅಂತನೂ ಕ್ವಶನ್ ಕೇಳಿದರು. ಬಟ್ ಈ ಕ್ವಶನ್ ಇಂಪಾರ್ಟೆಂಟ್, ಇದನ್ನು ಸಮ್ಟೈಮ್ಸ್ ಕೇಳ್ತಾರೆ. ಮತ್ತು ವಾಸ್ ಹಾರ್ಡ್ ಸಿ ಮೋಟಿವಿಯಟ್ ಕ್ರಾಂಕನ್ ಸಿಸ್ಟರ್ಸು ವೆರ್ಡನ್ ಅಂದರೆ ನಾವು ಸಿಸ್ಟರ್ ಆಗೋದಕ್ಕೆ ಅಂದರೆ ನರ್ಸ್ ಆಗೋದಕ್ಕೆ ಯಾವುದು ನಮಗೆ ಮೋಟಿವೇಶನ್ ಇತ್ತು ಅನ್ನೋದನ್ನು ಕೇಳೋ ಕ್ವಶನ್ ಇದು. ನೀವೇ ಆದಂತಹ ನಿಮ್ಗೆ ಏನು ಸ್ಟೋರಿ ಇರುತ್ತೆ, ನೀವು ಯಾವುದಕ್ಕೋಸ್ಕರ ಈ ಪ್ರೊಫೆಷ್ನಲ್ ಚೂಸ್ ಮಾಡ್ಕೊಂಡ್ರಿ ಅನ್ನೋದನ್ನು ನೀವು ಇಲ್ಲಿ ಹೇಳ್ಬೋದು. ಎಲ್ಲದಕ್ಕೂ ನಿಮ್ಮದೇ ಆದಂತಹ ಓನಾಗಿರೋ ಆನ್ಸರ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಹಾಬನ್ಸಿ ಫ್ರಾಗನ್ ಫಾನ್ ಇಯರರ್ ಝೈಟ, ಇಲ್ಲಿ ಏನಂದರೆ ಇದು ನಮ್ಮ ಸೈಡಿಂದ ಏನಾದರೂ ಕ್ವಶನ್ ಇದ್ದರೆ ಕೇಳಬೇಕು. ಪ್ರತಿ ಸಲ ಅವ್ರು ನಮಗೆ ಯಾವುದೇ ಇಂಟರ್ವ್ಯೂ ಆಗಲಿ ಅವ್ರು ಲಾಸ್ಟಲ್ಲಿ ಕ್ವಶನ್ ಕೇಳ್ತಾರೆ. ಅದಕ್ಕೆ ನಾವು ಏನಾದರೂ ನೀವು ಒಂದು 3-4 ಕ್ವಶನ್ನ ಪ್ರಿಪೇರ್ ಮಾಡ್ಕೊಂಡಿರಿ. ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅವ್ರನ್ನ ನೀವು ಕೇಳಿ. ಪ್ರತಿಯೊಂದು ಸ್ಟೇಟಲ್ಲಿ ಡಿಫ್ರೆಂಟ್ ಆದ ಟ್ಯಾಕ್ಸ್ಗಳು ಮತ್ತು ಡಿಫ್ರೆಂಟ್ ಆದ ಸ್ಯಾಲ್ರಿ ಸ್ಕೇಲ್ ಇದೆ. ಸೊ ನೀವು ಅದನ್ನು ಅವ್ರಿಗೆ ಕೇಳಿದಾಗ ನನಗೆ ಎಷ್ಟು ಸ್ಯಾಲ್ರಿ ಬರುತ್ತೆ, ಆಫ್ಟರ್ ಟ್ಯಾಕ್ಸ್ ಡಿಡಕ್ಷನ್ ನನಗೆ ಎಷ್ಟು ಸಿಗುತ್ತೆ ಅನ್ನೋದೆಲ್ಲ ನೀವು ಕ್ವಶನ್ ಕೇಳಿ. ಅವ್ರು ನಿಮಗೆ PDF ಸೆಂಡ್ ಮಾಡಿಕೊಡ್ತಾರೆ, ಅಥವಾ ನಿಮಗೆ ಏನಾಗುತ್ತೋ ಅದು ಆನ್ಸರ್ ಆವಾಗಲೇ ಕೊಡ್ತಾರೆ. ಮತ್ತು ನೀವು ಇಲ್ಲೆಲ್ಲ ಇದೆ ನೋಡಿ ಏನೆಲ್ಲ ಕೆಲಸ ಕೇಳ್ಬೋದು, ಕ್ವಶನ್ ಕೇಳ್ಬೋದು ಅಂತ. ಫ್ರಾಗನ್ಸಿನ್ ಆಗ್ದೆಮ್ ಕ್ರಾಂಕನ್ ಹೌಸ್ ಅಥವಾ ಆಲ್ಟರ್ನೈಮ್, ನೀವು ಹಾಸ್ಪಿಟಲ್ ಬಗ್ಗೆ ಅಥವಾ ಓಲ್ಡ್ ಏಜ್ ಹೋಮ್ ಬಗ್ಗೆ ಏನಾದರೂ ನಿಮ್ಮ ಕ್ವಶನ್ಸ್ ಇದೆ ಅದು ಕೇಳ್ಬೋದು. ಮತ್ತು ಆರ್ಬರ್ಟ್ ಸ್ಟಾಕ್ ಬಗ್ಗೆ ಐಡೆಂಟಿಫಿಕೇಷನ್ ಆರ್ಬರ್ಟ್ ಸ್ಟಾಕ್ ಅಂದರೆ ಯಾವ ಥರ ಆ ಡೈಲಿ ವರ್ಕ್ ಡೇ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ಬೋದು ಎಲ್ಲ. ಮತ್ತು ಸ್ಯಾಲ್ರಿ ಬಗ್ಗೆ, ಡ್ಯೂಟಿ ಶಿಫ್ಟ್ಸ್ ಬಗ್ಗೆ ಮತ್ತು ಶಿಫ್ಟ್ಸ್ ಟೈಮ್ ಬಗ್ಗೆ ಎಲ್ಲ ನೀವು ಕ್ವಶನ್ ಕೇಳ್ಬೋದು. ಬಟ್ ಏನಾದರೂ ಒಂದು ಆರ್ 2 ಕ್ವಶನ್ಸ್ ಏನಾದರೂ ರೆಡಿ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಯಾವ್ದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫೈ ಮಾಡಬೇಕಂದ್ರೆ ನೀವು ಕೇಳ್ಬೋದು. ಅವ್ರು ತುಂಬ ಖುಷಿ ಪಡ್ತಾರೆ ನೀವು ಏನಾದರೂ ಕ್ವಶನ್ ಕೇಳಿದ್ರೆ, ಅವ್ರು ನೀಟಾಗಿ ನಿಮ್ಗೆ ಆನ್ಸರು ಕೊಡ್ತಾರೆ. ನಿಮ್ಗೇನಾದರೂ ಅದು ಅರ್ಥ ಆಗಿಲ್ಲ ಅವ್ರು ಹೇಳಿದ್ದು ನಿಮಗೆ ಅಂದರೆ ಅಲ್ಲಿ ಒಬ್ಬರು ಇಂಗ್ಲೀಷ್ ಟ್ರಾನ್ಸ್ಲೇಟರು ಇರ್ತಾರೆ, ಆ ಟ್ರಾನ್ಸ್ಲೇಟರ್ ನಮಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಾರೆ ಅದನ್ನು. ಮತ್ತು ವಾಸ್ ಎರ್ವಾಟನ್ಸಿ ಫನೂನ್ಸ್ ಲಾಸ್ಟ್ ಕ್ವಶನ್, ಇದು ಏನಪ್ಪ ಅಂದರೆ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕೇಳ್ತಾರೆ. ನೀವು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೋದು, ನಾನೊಂದು ಲೈಕ್ ಗುಡ್ ಎನ್ವಿರಾನ್ಮೆಂಟಲ್ ಪ್ಲೇಸನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ವರ್ಕ್ ಪ್ಲೇಸ್ನ, ಮತ್ತು ಟೀಮ್ಗೆ ಕೆಲಸ ಮಾಡೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಎಲ್ಲ ನೀವು ಹೇಳ್ಬೋದು. ಏನಾದರೂ ಒಂದು 2 ಸೆಂಟೆನ್ಸ್ ಇದಕ್ಕೆ ನೋಟ್ ಮಾಡ್ಕೊಳ್ಳಿ. ಮತ್ತು ಅಬನ್ಸಿ ಫ್ರಾಗನ್ ಅನೌನ್ಸ್ ಒಡಮಿಸ್ಟನ್ಸ್ ಎಟ್ ವಾಸ್ ಫ್ರಾಗನ್ ಲಾಸ್ಟಲ್ಲಿ ಮತ್ತೆ ಅದೇ ಸೇಮ್ ಕ್ವಶನ್ ನಾನು ಹೇಳಿದ್ನೆ ಅಲ್ವಾ ಇಲ್ಲಿ. ಮತ್ತೇನಾದರೂ ಫುಲ್ ಲಾಸ್ಟಲ್ಲಿ ಏನಾದರೂ ಮತ್ತೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಅದನ್ನು ಕೇಳ್ಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇಲ್ಲೂ. ಮೋಸ್ಟನ್ಗೆ MO CHTEN ಬರುತ್ತೆ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ನಾನು ಇದನ್ನು ಸರಿ ಮಾಡೋಕ್ಕೂ ಬರ್ತಿಲ್ಲ, ಇಲ್ಲಿ ಟೈಪ್ ಮಾಡೋಕ್ಕೂ ಬರ್ತಿಲ್ಲ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಮೋಸ್ಟನ್ಸಿ ಎಟ್ ವಾಸ್ ಫ್ರಾಗನ್. ಸೊ ಇಷ್ಟು ಕ್ವಶನ್ಸ್ ಇದೆ, ಇಷ್ಟನ್ನ ನೀವು ಇದು ಮಾಡ್ಕೊಳ್ಳಿ, ಇಂಟರ್ವ್ಯೂಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ನಾನು ಇವಾಗ ಇದು ಇಂಗ್ಲೀಷಲ್ಲೂ ನಾನು ನಿಮ್ಗೆ ಕ್ವಶನ್ಸ್ ಇದೆ ಅದನ್ನು ಹೇಳ್ತೀನಿ. ಇಂಗ್ಲೀಷಲ್ಲೂ ಸಮ್ಟೈಮ್ಸು ಕ್ವಶನ್ಸ್ ಕೇಳ್ಬೋದು, ಈ ಥರ ಎಲ್ಲ ಸುಮಾರು ಕ್ವಶನ್ಸ್ಗಳಿದೆ. ಫಸ್ಟು, ಕ್ಯಾನ್ ಯು ಟೆಲ್ ಅಸ್ ಅಬೌಟ್ ಯುವರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ನರ್ಸಿಂಗ್ ಕ್ವಾಲಿಫಿಕೇಷನ್, ಹೌ ಮೆನಿ ಇಯರ್ಸ್ ಆಫ್ ನರ್ಸಿಂಗ್ ಜಾಬ್ ಎಕ್ಸ್ಪೀರಿಯನ್ಸ್ ಡು ಯು ಹೋಲ್ಡ್, ವಾಟ್ ಮೋಟಿವೇಟೆಡ್ ಯು ಟು ಪರ್ಸ್ಯೂ ಎ ಕೆರಿಯರ್ ಇನ್ ನರ್ಸಿಂಗ್ ಆ್ಯಂಡ್ ವೈ ಸ್ಪೆಸಿಫಿಕಲಿ ಇನ್ ಜರ್ಮನಿ. ಈ ಥರ ಎಲ್ಲ ಕ್ವಶನ್ಸ್ಗಳಿದೆ. ಅಂದರೆ ಯಾವಾಗ ನೀವು ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ನೀವು ಹೇಳ್ತೀರಲ್ವ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಓಕೆ ಅಂತ, ನೀವು ಇಂಗ್ಲೀಷ್ ಓಕೆ ಅಂದರೆ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಜರ್ಮನ್ ಓಕೆ ಅಂದರೆ ಜರ್ಮನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬೆಟರ್ ನೀವು ಜರ್ಮನ್ ಚೂಸ್ ಮಾಡ್ಕೊಳ್ಳಿ. ಈ ಇಂಟರ್ವ್ಯೂ ಏನಾದರೂ ನಿಮಗೆ B1 ಲೆವೆಲಲ್ಲಿ B2 ಲೆವೆಲಲ್ಲಿ ಇದ್ದಾಗ ನೀವು ಜರ್ಮನ್ ಮಾತಾಡಿದ್ರೆ ಓಕೆ, ನೀವು ಇಂಟರ್ವ್ಯೂ ಬೇಗ ಕ್ಲಿಯರ್ ಮಾಡ್ಬೋದು ಮತ್ತು ನಿಮಗೆ ಜಾಬು ಬೇಗ ಆಗುತ್ತೆ. ಏಕೆಂದರೆ ಅವರು ಓಕೆ ಇವರು ಕಲಿತಾ ಇದ್ದಾರೆ ಅನ್ನೋದೊಂದು ಫೀಲ್ ಬರುತ್ತೆ ಜರ್ಮನಲ್ಲಿ ಮಾತಾಡಿದ್ರೆ. ತಪ್ಪು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಮಾತಾಡುವಾಗ, ಬಟ್ ಚೆನ್ನಾಗಿ ಬರೆದಿಟ್ಕೊಂಡು ಅದಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾವು ಅದು ಕ್ಲಿಯರ್ ಮಾಡ್ಬೋದು ಆರಾಮ್ಸೆ ಇಂಟರ್ವ್ಯೂನ. ಮತ್ತು 4ನೇ ಕ್ವಶನು ಅದೇ ಇದೆ, ವಿಚ್ ಆರ್ ದ ಡಿಪಾರ್ಟ್ಮೆಂಟ್ಸ್ ದಟ್ ಯು ಹ್ಯಾವ್ ವರ್ಕ್ಡ್ ಇನ್ ಸೋ ಫಾರ್ ಆ್ಯಂಡ್ ವಾಟ್ ವೇರ್ ಯುವರ್ ಡೈಲಿ ರೆಸ್ಪಾನ್ಸಿಬಿಲಿಟೀಸ್. ನಾ ಏನು ಜರ್ಮನಲ್ಲಿ ಕ್ವಶನ್ಸ್ ಹೇಳಿದೆ ಅದೇ ಕ್ವಶನ್ಸು ಇಂಗ್ಲೀಷಲ್ಲೂ ಇದೆ. Can you tell us about a difficult or emergency situations that you faced at work and how did you manage to handle it? ಇದಕ್ಕೆ ಮತ್ತು how do you stay updated with the latest advancement and practices in the nursing field? ಮತ್ತು communication is crucial in nursing. How do you ensure effective communication with patients, their families and fellow healthcare professionals? ಸುಮಾರು ಕ್ವಶನ್ಸ್ಗಳಿದೆ. ಇದೆಲ್ಲನೂ ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡೋದು
ಇಷ್ಟು ಕ್ವಶನ್ಸ್ ಎಲ್ಲ ಅವ್ರು ನಿಮಗೆ ಕೇಳೋದೇ ಒಂದು 5-6 ಕ್ವಶನ್ಸ್ ಕೇಳ್ಬೋದು. ಒಂದು ನಿಮ್ಮ ಬಗ್ಗೆ, ಇನ್ನೊಂದು ಫ್ಯಾಮಿಲಿ ಬಗ್ಗೆ, ನಿಮ್ಮದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಗ್ಗೆ, ಮತ್ತು ನೀವು ಏನು ಕೆಲಸ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟು ಏನೆಲ್ಲ ಕೆಲಸ ಕಲ್ತಿದ್ದೀರಾ ಅದಷ್ಟೇ ಕ್ವಶನ್ ಕೇಳ್ತಾರೆ. ಆಮೇಲೆ ಅದು ಬಿಟ್ಟರೆ ನಿಮ್ಮ ಕಡೆಯಿಂದ ಏನಾದರೂ ಕ್ವಶನ್ಸ್ ಇದೆಯಾ ಅನ್ನೋದು ಕೇಳ್ತಾರೆ ಅಷ್ಟೇ. ಆಲ್ಮೋಸ್ಟ್ ಕೇಳೋದು ತುಂಬ ನಮ್ಮ ಪ್ರೊಫೆಷ್ನಲ್ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಕೇಳಲ್ಲ ಅವರು, ಜಸ್ಟ್ ಇಷ್ಟೇ ಕೇಳೋದು. ಇಷ್ಟು ಸುಮಾರು ಕ್ವಶನ್ಸ್ ಇದೆ ನೋಡಿ, ಇಷ್ಟು ಕ್ವಶನ್ಸ್ ಇದೆ, 16 ಕ್ವಶನ್ಸ್. ಮತ್ತು ನಿಮಗೆ ಕೆಲವೊಂದು ಟಿಪ್ಸು ಏನಪ್ಪ ಅಂದರೆ, ಇಂಟರ್ವ್ಯೂ ನಡೆಯುವಾಗ ನಮ್ಮದು ಬ್ಯಾಕ್ಗ್ರೌಂಡ್ ಏನಿರುತ್ತೆ, ನಾವು ಕೂತ್ಕೊಳ್ಳೋ ಪ್ಲೇಸ್ ಆಗಲಿ, ಐ ಕಾಂಟ್ಯಾಕ್ಟು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಡ್ರೆಸ್ ವೇರ್ ಮಾಡ್ತೀರಾ, ಇಂಟರ್ವ್ಯೂಗೆ ಹೇಗೆ ಕೂತ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮದು ಕ್ಯಾಮ್ರಾ ಯಾವಾಗಲೂ ಆನಾಗೇ ಇರಬೇಕು. ಮತ್ತು ಇಂಟರ್ನೆಟ್ ಕನೆಕ್ಷನ್ಸ್ ಎಲ್ಲ ನೀಟಾಗಿ ಇಟ್ಕೊಳ್ಳಿ. ಡ್ರೆಸ್ ಎಲ್ಲ ನಾನು ಏನು ಹೇಳಿದೆ ಪ್ರಾಪರಾಗಿ, ಇದು ಆನ್ಲೈನಲ್ಲಿ ಆಗೋದು ಇಂಟರ್ವ್ಯೂ. ಮತ್ತು ನೀವು ಇದು ಇಂಟರ್ವ್ಯೂ ಕ್ಲಿಯರ್ ಆದಮೇಲೆ ಜರ್ಮನಿಗೆ ಬಂದಾಗ ಡೈರೆಕ್ಟ್ ಜಾಬ್ ಇರುತ್ತೆ, ಏನು ನಿಮ್ಗೆ ಇಂಟರ್ವ್ಯೂ ಇರಲ್ಲ, ಏನೂ ಇರಲ್ಲ, ಜಸ್ಟ್ ಎಲ್ಲ ಆನ್ಲೈನಲ್ಲಿ ಮಾಡೋದು ಇವರು. ಬಟ್ ತುಂಬ ನೀಟಾಗಿ ರೆಡಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಳಿ. ಒಂದು ಕ್ಯಾಮ್ರಾ ಎಲ್ಲ ಹೈ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ ಅವ್ರ ಜೊತೆ. ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅವ್ರು ಕೇಳಿದ್ದು ಅಂದರೆ ನೀವು ಆರಾಮ್ಸೆ ಕೇಳ್ಬೋದು. ಅವ್ರು ತುಂಬ ಫಾಸ್ಟಾಗಿ ಮಾತಾಡ್ತಿದ್ರೆ ಸ್ವಲ್ಪ ನೀವು ಜರ್ಮನಲ್ಲೆಲ್ಲ ಕೇಳ್ಬೋದು, ಇಲ್ಲ ಇಂಗ್ಲೀಷಲ್ಲೂ ಕೇಳ್ಬೋದು. ನಿಧಾನಕ್ಕೆ ಮಾತಾಡಿ ಅಂತ ಬಿಟ್ಟೆ ಲಾಂಗ್ಸಮ್ ಎಕ್ಸ್ಪ್ರೆಷನ್ಸ್ ಆ್ಯಂಬಿಷನ್ ಲಾಂಗ್ಸಮ್ ಅಂತ ನೀವು ಕೇಳ್ಬೋದು. ಅಥವಾ ನೀವು ಹೇಳ್ಬೋದು, ನಾನು ich habe das nicht verstanden, kannst du mir noch einmal sagen, ಆ ಥರ ಎಲ್ಲ ನೀವು ಜರ್ಮನ್ ಬಂದರೆ ನೀವು ಜರ್ಮನಲ್ಲಿ ಮಾತಾಡ್ಬೋದು. ಅದನ್ನು ನೀವೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನೀವು ಅರ್ಥ ಆಗಿಲ್ಲ, ಅದನ್ನು ಜರ್ಮನಲ್ಲಿ ಹೇಗೆ ಕೇಳಲಿ ನಾನು, ಅಥವಾ ನನಗೆ ಅವ್ರು ತುಂಬ ಜೋರಾಗಿ ಮಾತಾಡ್ತಿದ್ರೆ ನಾನು ಅದನ್ನು ನಿಧಾನಕ್ಕೆ ಹೇಗೆ ಅವ್ರನ್ನ ನಿಧಾನಕ್ಕೆ ಮಾತಾಡಿ ಅಂತ ಹೇಗೆ ಕೇಳೋದು, ಆ ಕೆಲವೊಂದೆಲ್ಲ ನೀವು ಸ್ವಂತ ನೋಟ್ ಮಾಡಿ ಇಟ್ಕೊಳ್ಳಿ. ಆಗ ನಿಮ್ಗೆ ಈಸಿ ಆಗುತ್ತೆ. ಬಟ್ ಸೀರಿಯಸ್ ಆಗಿರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ನಾವು ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೋದು. ಇಷ್ಟಿದೆ ಅಷ್ಟೇ. ಇದಾಗಿತ್ತು ಈ ಕಂಪ್ಲೀಟ್ ವಿಡಿಯೋ ರಿಗಾರ್ಡಿಂಗ್ ಇಂಟರ್ವ್ಯೂ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತ. ಇಷ್ಟು ಕ್ವಶನ್ಸ್ ಓಕೆ, ಇದರಲ್ಲಿ ಕೆಲವೊಂದು ಕೇಳ್ತಾರೆ, ಕೆಲವೊಂದು ಕೇಳಲ್ಲ. ಬಟ್ ಇಷ್ಟು ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಜರ್ಮನಲ್ಲಿ ಎಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ, ಇಂಗ್ಲೀಷೆಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ ಏನು ಬೇಕು ಅಂತ. ಓಕೆ, ಇಷ್ಟು ಕ್ವಶನ್ಸ್ ಕಲ್ತ್ಕೊಂಡ್ರೆ ಆರಾಮ್ಸೆ ಜರ್ಮನ್ ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀರಾ. ಇದು ಬಂದುಬಿಟ್ಟು ಬರೀ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ, ಯಾರೆಲ್ಲ ನರ್ಸಿಂಗ್ ಕಂಪ್ಲೀಟ್ ಮಾಡಿ ಇವಾಗ ಜಾಬಿಗೆ ಹೋಗ್ಬೇಕಂತ ಇದ್ದೀರಾ ಜರ್ಮನಿಗೆ, ಅವ್ರಿಗೆ ಈ ಕ್ವಶನ್ಸ್ಗಳು. ನನಗೆ ಇಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಇಷ್ಟು ಕ್ವಶನ್ಸ್ ಅಷ್ಟೇ ನಂಗೆ ಗೊತ್ತಿರೋದು. ಇದಕ್ಕೆಲ್ಲ ನೀಟಾಗಿ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ, ಒಂದು ತುಂಬ ಚೆನ್ನಾಗಿ ನೋಟ್ಸ್ ಮಾಡಿದ್ದೆ ಜರ್ಮನಲ್ಲೇ. ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ನಾನು ಸರ್ಚ್ ಮಾಡಿ ಗೂಗಲಲ್ಲೆಲ್ಲ ನೋಡಿ ಇನ್ನೂ ತುಂಬ ನೋಟ್ ಮಾಡ್ಕೊಂಡಿದ್ದೆ. ಬಟ್ ಅದೆಲ್ಲ ನನ್ನ ಹತ್ರ ಇಲ್ಲ, ಎಲ್ಲ ಮನೇಲಿದೆ. ಫೋಟೋ ತೆಗೆದು ಕಳಿಸಿ ಅಂತ ಕೇಳೋಕ್ಕೂ ಮನೇಲಿ ಇವಾಗ ಯಾರೂ ಇಲ್ಲ, ನನ್ನ ತಂಗಿ ತಮ್ಮನೂ ಇಲ್ಲ, ನಮ್ಮಮ್ಮಂಗೆ ಗೊತ್ತಿಲ್ಲ ಯಾವ ಬುಕ್ಕು ಏನು ಅಂತ. ಸೊ ಇದಾಗಿತ್ತು ಈ ಕಂಪ್ಲೀಟ್ ವಿಡಿಯೋ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದರೂ ನಿಮಗೆ ಡೌಟ್ ಇತ್ತು, ಇದರಲ್ಲಿ ಏನು ಕ್ವಶನ್ಸ್ ಯಾವುದೂ ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಆದರೆ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಿಲ್ಲ ಅಂದರೆ ಬೇರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.